ರಾಧಾಮೋಹನ್ ಸಿಂಗ್ ಅವ್ರ ಜೊತೆಗೆ ಏನು ಚರ್ಚೆ? ರಾಧಾಮೋಹನ್ ಅಗರ್ವಾಲ್ ಅವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನ ಗಮನಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟ್ರ್ ಎಸ್ಪೆಷಲಿ BJP ಹೇಗೆ ವರ್ಕ್ ಮಾಡಿದ್ವಿ ಅಥವಾ ವಾಲ್ಮೀಕಿ ಮಾಡಿದ್ವಿ ಯಶವಂತರು ಹೀಗೆಲ್ಲ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ತಗೊಂಡಂಥ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ಸು ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯ ಇದನ್ನೆಲ್ಲದೂ ಮೇಜರ್ ಇತ್ತು. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಟ್ಟು ಇಟ್ ಇಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ನಾವು ಟೆನ್ಷನ್ ತಿಳ್ಕೋಬಾರ್ದು. ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಾಂಗ್ರೆಸ್ ನಮ್ಮ ವಿನಂತಿನ ಮಾಡಿ ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರು ನಮಗೇನು ಹಾಗೆ ಮುಂದಕ್ಕೆ ಮಾಡೋಣ ಇದನ್ನು ಮಾರ್ಗದರ್ಶನ ಮಾಡಿದ್ವಿ. ಸೊ ಈ ಪಾರ್ಲಿಮೆಂಟ್ ಆದಮೇಲೆ ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲದನ್ನೂ ಸರಿಯಾದ ಮಾಡೋಣ ಅಂತ ಮಾರ್ಗದರ್ಶನ ಮಾಡಿ ಪಾಸಿಟಿವ್ ಇದೆಯಾ ಸರ್? ಪಾಸಿಟಿವ್ ಪಾರ್ಟಿ ಈಸ್ ಪಾಸಿಟಿವ್. ಪಾರ್ಟಿ ಇಟ್ಸ್ BJP ಪಾರ್ಟಿ ಈಸ್ ಪಾಸಿಟಿವ್. ರಿಸಲ್ಟ್ ಸ್ಪೀಕ್ಸ್, ದ ಆನ್ಸರ್ ಸ್ಪೀಕ್ಸ್. ಸರ್, ಈಗ ನೀವು ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ಮಾಡಿದ್ದೀವಿ ಸಾಕಷ್ಟು ಒಂದು ವರ್ಷದಿಂದ ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಮಾತಾಡ್ತಕ್ಕಂಥ ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಥನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಮೇಷಾಜಿ ಅವರು ಹೇಳಿರ್ತಾರೆ ಸ್ಟ್ರೆಂಥನ್ ಯುವರ್ ಬೂತ್. ನಿಮ್ಮ ಬೂತನ್ನೇ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನು ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನು ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಇಂಪಾರ್ಟೆಂಟ್ ಹೊರತು ಇದು ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವು ಈ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರಬೇಕಾದ್ರೆ ಆ್ಯಂಡ್ ಎಲೆಕ್ಷನ್ಸು ಈ ಗೌರ್ಮೆಂಟ್ ಎಷ್ಟು ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಹ್ಯಾಪನ್ಸ್ ಈಗ ಜಸ್ಟ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದರೆ ಎಷ್ಟು ದಿನ ಆಯಿತು? 700 ದಿನ ಆಯಿತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದ್ರೆ ನೀವು ಜಸ್ಟ್ ನೀನು 350-400 ದಿನ ಇದೆ ನಮಗೆ. ಅದ್ರ ರಜಾ ಗಿಜಾ ಎಲ್ಲ ತೆಗೆದುಬಿಟ್ರೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಉಚ್ಚಾಟನೆ ಆದ ಬಳಿಕ ರೆಬಲ್ ಟೀಮ್ ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ಮಾಡಿಲ್ಲ ಅಂತಲೂ ಹೇಳಿ ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದ್ರೆ ಟೀಮಿಗೆ ನಾವು ಯಾರನ್ನಾರು ಒಬ್ಬರ ಹೆಸರನ್ನ ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಕರೆಕ್ಷನ್ಸ್ ಮಾಡಿರ್ತೀವಿ. ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವಿಲ್ ಬಿ ಬೆಟರ್. ನಮಗೆ ನಮಗೆ ಟೈಮ್ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ASLಗೆ ಅಗ್ನಿ ಆಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಮತ್ತೆ ನಾವು ಟೀಮ್ ಎಲ್ಲರೂ ಹೋದ್ವಿ. ASLದೇ ಜಾಸ್ತಿ ಇಲ್ಲಿ ಚರ್ಚೆ ಆಯಿತು. ಸುಮಾರು ಇನ್ವೆಸ್ಟಿಂಗ್ ನಿಯರ್ಲಿ ಫ್ರಮ್ ಸೇಲ್ಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಥಿಂಗ್ ಲೆಸ್ 10,000 ಕೋಟಿ ಮೇಲೆ ಮಾಡಿಬಿಟ್ಟು ಅದನ್ನು ಮೊಡರ್ನೈಸ್ ಮಾಡಬೇಕು, ಟೂರಿಸ್ಟ್ ಇನ್ವೆಸ್ಟ್ ಮಾಡಬೇಕು, ಪುನಶ್ಚೇತನ ಮಾಡಬೇಕಂತ ಒಳ್ಳೆಯದು. ಅದಕ್ಕೆ ನಾನು ಬೆಂಗಳೂರಿನಲ್ಲಿದ್ದಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ. ಅದು ಒಂದು ಅವಕಾಶ ಸಿಕ್ತು. ಇನ್ನೊಂದು ಸರಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು, ಅವರಿಂದಲೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು. ಆ ವಿಚಾರಕ್ಕೆ ಹೋಗಿದ್ದೆ. ಹಾಗಾಗಿ ಕುಮಾರಸ್ವಾಮಿಯವರು ಈಸ್ ಅವರ್ ಇಂಡಿಯಾ ಪಾರ್ಟ್ನರ್. ಅವರ ಶಕ್ತಿಯಿಂದ ಸುಮಾರು ಒಂದು 5-6 ಪಾರ್ಲಿಮೆಂಟರಿ ಸೀಟು ಬಂದ 2028ರಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ಅವರು NDA ಜೊತೆ BJP
ಸೊ ಅವ್ರು ಬಂದಿದ್ದರಿಂದ ನಾವೇನು ಸಿಂಗಲ್ ಆಗಿ ಹೋದಾಗ 104 ಹೋಗಿದ್ವಿ. ನಾವು ಇಲ್ಲಿವರೆಗೂ ಇವಾಗ ಅವರೆಲ್ಲರೂ ಬಂದಿರೋದ್ರಿಂದ 140 ಲಕ್ಷ ನೋಡಿ ನಮಗೆ ಓಕೆ ಸರ್.